ಮೂಡ ಹಗರಣದ ವಿರುದ್ಧ ಕೇಸರಿ ಪಾಳಯ ಸಿಡಿದೆದ್ದಿದೆ. ಬಿಜೆಪಿಯಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಇವತ್ತು ಚಾಲನೆ ಸಿಗಲಿದೆ. ಮೈಸೂರು ಚಲೋಗೆ ಜೆಡಿಎಸ್ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಬೆಂಗಳೂರಿನಿಂದ ಈ ಪಾದಯಾತ್ರೆ ಆರಂಭ ಆಗುತ್ತೆ. ಬಿಎಸ್ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಈ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಪಾದಯಾತ್ರೆಗೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೆಂಪಲ್ ರನ್ ಮಾಡಿದ್ದಾರೆ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ನಿ ಜೊತೆ ಮೈಸೂರಿಗೆ ತೆರಳಿ ವಿಜಯೇಂದ್ರ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೆಲ ಹೊತ್ತಿನಲ್ಲೇ ಬೆಂಗಳೂರಿನಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಯ ಈ ಪಾದಯಾತ್ರೆಗೆ ಚಾಲನೆ ಸಿಗಬೇಕಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಂಟಿಯಾಗಿ ಈ ಪಾದಯಾತ್ರೆಗೆ ಚಾಲನೆ ನೀಡ್ತಾ ಇದ್ದಾರೆ. ಮೂಡ ಹಗರಣವನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಈ ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಚಾಲನೆ ಸಿಗುತ್ತೆ. ಕೆಂಗೇರಿಯಿಂದ ಇವತ್ತು ಚಾಲನೆ ಕೊಟ್ಟು 7 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಕ್ರಮಿಸಿ ಅದಾದಮೇಲೆ ಮೈಸೂರಿನಲ್ಲಿ ಅದನ್ನು ಸಮಾರೋಪಗೊಳಿಸೋದು. ಆ ಮೂಲಕ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬರ್ತಾ ಇರೋ ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಈ ಪಾದಯಾತ್ರೆಗೆ ಪ್ಲಾನ್ ಮಾಡಿರೋದು. ಇವತ್ತು ಅದಕ್ಕೆ ಚಾಲನೆ ಸಿಗ್ತಾ ಇದೆ. ಆದರೆ ಅದಕ್ಕೂ ಮುಂಚೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಧರ್ಮಪತ್ನಿ ಸಮೇತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪಾದಯಾತ್ರೆಗೆ ಚಾಲನೆ ನೀಡುವ ಮುನ್ನ ಮೊದಲಿಗೆ ಸ್ವಲ್ಪ ಅಪಸ್ವರ ಕೇಳಿ ಬಂದಿತ್ತು. ಆದರೆ ಹೈಕಮಾಂಡ್ ನಾಯಕರ ಜೊತೆಗಿನ ಮಾತುಕತೆ ನಂತರ ಎಚ್.ಡಿ. ಕುಮಾರಸ್ವಾಮಿ ಕೂಡ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸರ್ ಕ್ಯಾಮ್ರಾ ತೆಗಿಬಿಡಿ. ಯಾರ್ದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಇವತ್ತು ಬೆಂಗಳೂರಿಗೆ ತೆರಳುತ್ತಾ ಇದ್ದೇನೆ. ಕೆಂಗೇರಿಯಿಂದ ನಮ್ಮ ಪಾದಯಾತ್ರೆ ಇವತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು, ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ. ಪಾದಯಾತ್ರೆಗೆ ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಬಗೆದಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವೆಲ್ಲವಕ್ಕೂ ಸಹ ಇತಿಶ್ರೀ ಹಾಡಬೇಕು. ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತೇನು ಲೂಟಿ ಮಾಡಿದ್ದಾರೆ, ಆ ಸಮುದಾಯಗಳಿಗೆ ತಲುಪಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಮತ್ತು ಜೆಡಿಎಸ್ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡ ಹಗರಣ ಇವೆರಡು, ಮತ್ತು SCP TSPಯಲ್ಲಿ ಏನು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು, ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನಿಂದ ಇಂದಿನಿಂದ ಪಾದಯಾತ್ರೆನ ಪ್ರಾರಂಭ ಮಾಡಿದ್ದೇವೆ. ಇವತ್ತು 8 ದಿನಗಳ ಈ ಪಾದಯಾತ್ರೆ ಬೇರೆ ಬೇರೆ ಜಿಲ್ಲೆಗಳ ಮೂಲಕ ನಿರಂತರವಾಗಿ ಸಾಗ್ತದೆ. ಒಂದು ಕಡೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ, ಮತ್ತೊಂದು ಕಡೆ ಮೈಸೂರಿನ ಮೂಡ ಏನು ನಿವೇಶನ ವಂಚಿತರಾಗಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಎಲ್ಲವನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಪೂಜೆ ಮಾಡಿಸಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಏನಿದ್ರೆ ತಾಯಿ ಚಾಮುಂಡೇಶ್ವರಿ ಈ ನಾಡಿನ ಅಧಿದೇವತೆ. ಇವತ್ತು ರಾಜ್ಯಕ್ಕೆ ಅನ್ಯಾಯ ಆದಾಗ, ರಾಜ್ಯ ಸಂಕಷ್ಟದಲ್ಲಿದ್ದಾಗ ಆ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಬೇಕು. ಇವತ್ತು ಈ ಪ್ರಾರ್ಥನೆ ಸಲ್ಲಿಸಿ ನಾನು ಹೊರಟಿದ್ದೇನೆ. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭ್ರಷ್ಟಾಚಾರ ಪಿತಾಮಹ ಅಂದಿದ್ರಿ. ಅವರು ಏಕವಚನದಲ್ಲಿ ನಿಮಗೆ ಪದಪ್ರಯೋಗ ಮಾಡಿದ್ದಾರೆ ಸರ್. ಗಂಡಸೆ ಆಗಿದ್ರೆ ಬೆಲ್ಲವನ್ನು ಬಿಚ್ಚಿಡ್ತೀನಿ ಅಂದ್ರೆ ಅವರ ಪದಪ್ರಯೋಗನೂ ಕೂಡ ನೋಡಿದ್ದೇನೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ. ಸಾಮಾನ್ಯ ಅಧಿಕಾರ ಬಂದಾಗ ಈ ರೀತಿ ಆಗ್ತದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ನವ್ರಿಗೆ. ಅವ್ರಿಗೆ ಭಗವಂತ ಒಳ್ಳೇದು.
ಆಗಿದೆ, ಬೇರೆ ಬೇರೆ ಕ್ರಮಗಳಾದ್ರೆ ನಿಮ್ಮ ಪಾದಯಾತ್ರೆ ಮೊಟಕಾಗ್ತದೆ ಅಥವಾ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ? ಪಾದಯಾತ್ರೆ ಹಲವಾರು ವಿಚಾರಗಳನ್ನ ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೊಟಕಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಒಂದು ಆ ಜನರಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನ ಕ್ರಮ ಆದ್ರೆ ಅಂತೇಳಿ ಎಲ್ಲಾ ಯಾರ್ಯಾರು ಇದ್ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ ಅವ್ರದ್ದು. ಕಾಂಗ್ರೆಸ್ ಅವ್ರು ಏನು ಯಾತ್ರೆ ಹೊರಟಿದ್ದಾರೆ, ಸಭೆಗಳು ಮಾಡ್ತಿದ್ದಾರೆ, ಅದು ಪಶ್ಚಾತ್ತಾಪದ ಯಾತ್ರೆ. ಅದು ನಮ್ಮ ಏನು ಭ್ರಷ್ಟಾಚಾರಯುತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ರು, ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್ ಪಟ್ಟಿ ಮಾಡ್ಕೊಂಡಿದ್ದಾರೆ ಸರ್. 15 ಪಟ್ಟಿಗಳನ್ನ ಮಾಡಿದ್ದೇವೆ ನಾವು ಸಹ ಬಿಜೆಪಿ ಜೆಡಿಎಸ್ ನ ಭ್ರಷ್ಟಾಚಾರಗಳನ್ನ ಬಿಚ್ಚಿಡ್ತೇವೆ ಅಂತೇಳಿ. ಒಳ್ಳೇದಾಗ್ಲಿ, ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹೋರಾಟ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ದುರ್ಬಳಕೆ ಮಾಡ್ತಾ ಇದ್ದಾರೆ ರಾಜಭವನವನ್ನ ಅಂತ. ಮೊದಲನೇದು, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು. ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳತಕ್ಕಂಥ ಸಲುವಾಗಿ ಈ ರೀತಿ ಆರೋಪಗಳನ್ನ ಮಾಡ್ತಾರೆ. ಇವತ್ತು ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆ, ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದಾಗಿನಿಂದ ಎಷ್ಟು ಬಾರಿ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ರಾಜಭವನ ಅಂತಕ್ಕಂಥದ್ದು. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇವತ್ತು ಪಾದಯಾತ್ರೆಗೆ ಚಾಲನೆ ಸಿಗ್ತಾ ಇದೆಯಲ್ಲ ಕೆಂಗೇರಿ ಸಮೀಪದಿಂದ, ಅದೇ ಸ್ಥಳದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧುಸೂದನ್. ಈಗ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಗುರಿಯಾಗಿಸಿಕೊಂಡು ಮೈತ್ರಿ ಲಾಂಚ್ ಮಾಡ್ತಾ ಇರುವಂತಹ ವೆಪನ್ ಪಾದಯಾತ್ರೆ, ಇವತ್ತು ಅದಕ್ಕೆ ಚಾಲನೆ ಸಿಗ್ತಾ ಇದೆ. ಯಾವ ರೀತಿ ಆರಂಭಗೊಳ್ಳುತ್ತೆ, ಒಟ್ಟಾರೆ ಹೋರಾಟದ ಪ್ಲಾನ್ ಏನು, ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಯಾವ ರೀತಿ ಉತ್ಸಾಹ ಕಂಡು ಬರ್ತಾ ಇದೆ? ನಿಜಕ್ಕೂ ವಿಜಯ್, ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನ ಆರಂಭ ಮಾಡ್ತಾ ಇದೆ. ಅದರಲ್ಲೂ ಬರೋಬ್ಬರಿ 140 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಕೂಡ ಸಿಗಲಿದೆ. ನಾನು ಎಲ್ಲಿಂದ ಪಾದಯಾತ್ರೆ ಆರಂಭ ಆಗುತ್ತೋ ಆ ಒಂದು ಸ್ಥಳದಿಂದ ಇದ್ದೀನಿ, ನೇರ ಸಂಪರ್ಕದಲ್ಲಿ. ನೋಡಿ, ಬೃಹತ್ತಾದಂಥ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ BS ಯಡಿಯೂರಪ್ಪನವರು, ರಾಜ್ಯ ಬಿಜೆಪಿಯ ಉಸ್ತುವಾರಿನ ವಹಿಸಿಕೊಂಡಿರುವಂಥ ಡಾಕ್ಟರ್ ರಾಧಾ ಮೋಹನ್ ದಾಸ್, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ, JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಆದಿಯಾಗಿ ಬಿಜೆಪಿ ಮತ್ತು JDSನ ಘಟಾನುಘಟಿ ನಾಯಕರು ಇವತ್ತು ಅಧಿಕೃತವಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗೋರು ಇದ್ದಾರೆ. ಇನ್ನು ಇವತ್ತಿನಿಂದ ಆರಂಭ ಆಗುವಂಥ ಪಾದಯಾತ್ರೆ ಬರೋಬ್ಬರಿ ಆಗಸ್ಟ್ 10ನೇ ತಾರೀಕು ತನಕ ನಡೆಯುವಂಥದ್ದಿದೆ. ಪ್ರತಿದಿನ ಸರಾಸರಿಯಾಗಿ 18ರಿಂದ 20 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಸಾಗುವಂಥದ್ದು ಇದೆ. ಬೆಂಗಳೂರಿನಿಂದ ಮೈಸೂರು ತನಕ ಈ ಒಂದು ಪಾದಯಾತ್ರೆ ನಡಿಬೇಕಾಗುತ್ತೆ. ಇವತ್ತು ಮೊದಲನೇ ದಿನ ಪಾದಯಾತ್ರೆಗೂ ಆರಂಭಕ್ಕೂ ಮುನ್ನ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಟೀಕಾ ಪ್ರಹಾರಗಳು ಕೂಡ ಇವತ್ತು ಆಗೋ ಅಂಥದ್ದು ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನೇರವಾಗಿ ಮೂಡ ಹಗರಣ, ಮೈಸೂರು ನಗರಾಭಿವೃದ್ಧಿ ಇಲಾಖೆಯ ಮೂಡ ಹಗರಣದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರಿನಲ್ಲೇ 14 ನಿವೇಶನಗಳನ್ನು ಏನು ಹಂಚಿಕೆ ಮಾಡಲಾಗಿದೆ, ಇದನ್ನು ಖಂಡಿಸಿ ನೇರವಾಗಿ ಹೋರಾಟಕ್ಕೆ ಧುಮುಕ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳು ಏನಾಗ್ತಾ ಇದೆ, 15 ತಿಂಗಳಲ್ಲಿ 2 ಪ್ರಮುಖ ಹಗರಣಗಳು ಈಗ ಬೆಳಕಿಗೆ ಬಂದಿರುವಂಥದ್ದು. ಒಂದು ಮೂಡ ಅಕ್ರಮ ಆದರೆ ಮತ್ತೊಂದು ವಾಲ್ಮೀಕಿ ನಿಗಮದ ಬರೋಬ್ಬರಿ 187 ಕೋಟಿ ರೂಪಾಯಿ. ಆದರೆ ಇವತ್ತು ಅಧಿಕೃತವಾಗಿ ಮೂಡ ಅಕ್ರಮದ ವಿರುದ್ಧ ಬಿಜೆಪಿ JDS ನಾಯಕರು ಒಗ್ಗಟ್ಟ ಬರೋ ಅಂತ ಬೆಂಗಳೂರು ನಗರ, ಈ ಕಡೆ ರಾಮನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳೆಲ್ಲ ಸಾಗಿ ಹೋಗ್ತಾರೆ. ಜನರಿಗೆ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದಲ್ಲಿ ಆಗಿರುವಂಥ ಒಂದಷ್ಟು ಅವ್ಯವಹಾರಗಳನ್ನು ಬಿಚ್ಚಿಡ್ತಾರೆ, ಅವರ ಮುಂದೆ ತೆರೆದಿಡುವಂಥ ಕೆಲಸ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪಾದಯಾತ್ರೆಗೆ ಅಧಿಕೃತವಾದಂಥ ಚಾಲನೆ ಸಿಗಲಿದೆ. ವಿಜಯ್, ಮಧುಸೂದನ್, ನೀವು ಹೇಳಿದಾಗೆ ಇವತ್ತು ಪಾದಯಾತ್ರೆ ಆರಂಭಗೊಳ್ಳುತ್ತೆ. ಬಟ್ ಈ ಪಾದಯಾತ್ರೆಯ ಅಂತ್ಯದ ವೇಳೆಗೆ ಮೈತ್ರಿ ನಾಯಕರ ನಿರೀಕ್ಷೆ ಏನು? ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅನ್ನೋದಾ, ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆಯುವ ನಿಟ್ಟಿನಲ್ಲಿ ಹೋರಾಟ ಅನ್ನೋದಾ, ಏನು ಮೋಟೋ ಇಟ್ಕೊಂಡು ಇವತ್ತಿನ ಈ ಪಾದಯಾತ್ರೆಗೆ ಚಾಲನೆ ಕೊಡಲಾಗ್ತಾ ಇದೆ? ಖಂಡಿತವಾಗ್ಲೂ ವಿಜಯ್, ನೇರವಾಗಿ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದ ವಿರುದ್ಧ
ಕೇಳಿ ಬಂದಿರುವಂತ ಆರೋಪ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದೇ ಮೇನ್ ಅಜೆಂಡಾ. ಅದನ್ನ ಮುಂದಿಟ್ಕೊಂಡು ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದೆ ಆಗ್ತಿರೋ ಅಂಥದ್ದು. ಮೂಡಾದಲ್ಲಿ ಆಗಿರೋ ಅಂತ ಅವ್ಯವಹಾರಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳೋದು ನಿಜಕ್ಕೂ ಸತ್ಯಕ್ಕೆ ದೂರವಾದಂಥ ಮಾತು. ಅವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಆಗಿರೋದ್ರಿಂದ ನೇರವಾಗಿ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಒನ್ಲೈನ್ ಅಜೆಂಡಾವನ್ನ ಇಟ್ಕೊಂಡು, ಒನ್ಲೈನ್ ಮೋಟೋ ಇಟ್ಕೊಂಡು ಇವತ್ತು ಅಧಿಕೃತವಾಗಿ ಪಾದಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪಾದಯಾತ್ರೆ ಕೂಡ ಆರಂಭ ಆಗುವಂಥದ್ದು ಇದೆ. ಈಗಾಗಲೇ ಪಾದಯಾತ್ರೆಗೂ ಆರಂಭಕ್ಕೂ ಮುನ್ನ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ BY ವಿಜಯೇಂದ್ರ ಅವರು ಪಡೆದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ. ನೋಡ್ತಾ ಇದೀವಿ, ಪಾದಯಾತ್ರೆಗೆ ವಿಜಯದ ಕಹಳೆಯನ್ನ ಮೊಳಗಿಸ್ತಾ ಪಾದಯಾತ್ರೆಗೆ ಅಧಿಕೃತವಾದಂತ ಚಾಲನೆ ಕೊಡ್ಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗ್ತಾ ಇದ್ದಾರೆ. ಬೆಂಗಳೂರಿನ ಕೆಂಗೇರಿ ಬಳಿಯಿಂದ ಈ ಒಂದು ಪಾದಯಾತ್ರೆ ಆರಂಭ ಆಗೋ ಅಂತದ್ದು ಇದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.